ವಸೂಲಿ ಸರ್ಕಾರದಿಂದ ಗ್ಯಾರಂಟಿ ಸರ್ಕಾರದಿಂದ ಈಗ ಏನೆಲ್ಲ ಏರಿಕೆಯನ್ನ ಮಾಡಿದಾರೋ ಅದರ 10 ಪಟ್ಟು ಈಗ ವಾಪಸ್ ಕಿತ್ಕೊಳ್ತಾ ಇದ್ದಾರೆ. ಮನೆ, ಕಚೇರಿ, ಫ್ಯಾಕ್ಟರಿ, ಟ್ರಾನ್ಸ್ಫಾರ್ಮರ್ ಹಾಕಿಸಿಕೊಂಡಿದ್ರೆ ಪರಿಶೀಲನೆಗೆ 3,000ದಿಂದ 5,000 ರೂಪಾಯಿಗೆ ಏರಿಕೆಯನ್ನ ಮಾಡಿದ್ದಾರೆ. ವೆರಿ ಗುಡ್. ರಿನಿವಲ್ ಮಾಡಿಸೋಕೆ 2,000ದಿಂದ 8,000 ರೂಪಾಯಿಗೆ ಏರಿಕೆ ಮಾಡಿದ್ದಾರೆ. ಏನ್ರಿ ಅದಕ್ಕೆ ಲಿಮಿಟೇಷನ್ ಇದೆಯಾ ಇಲ್ವಾ ಈ ಸರ್ಕಾರಕ್ಕೆ? ಎಲ್ಲವನ್ನ ಬಿಟ್ಟು ನಿಂತಿದ್ದೀರಾ ಅಂತ? ದುಡ್ಡಿಲ್ಲ ಅಂತೇಳಿ ಈ ರೀತಿಯಾಗಿ ಭಿಕ್ಷೆ ಬಿಡೋದಾ? ಗೃಹ ಜ್ಯೋತಿ ಗಿಫ್ಟ್ ಕೊಟ್ಟು ಮತ್ತೊಂದು ಕಡೆಗೆ ವಸೂಲಿ ಮಾಡ್ತಾ ಇದೆ. ಇಂಧನ ಇಲಾಖೆಯಿಂದ ದರ ಏರಿಕೆಯ ಶಾಕ್ ಅನುಭವಿಸ್ಕೊಳ್ಳಿ ಜನ ಎಲ್ಲ. ಏನು ಮಾಡೋದು? ಲಿಫ್ಟು, ಟ್ರಾನ್ಸ್ಫಾರ್ಮರು, ಜನರೇಟರ್ ಪರಿಶೀಲನೆ ಶುಲ್ಕ ಈಗ 3 ಪಟ್ಟು ಏರಿಕೆ ಮಾಡಿದ್ದಾರೆ. ಮನೆ, ಕಚೇರಿ, ಫ್ಯಾಕ್ಟ್ರಿ, ಟ್ರಾನ್ಸ್ಫಾರ್ಮರ್ ಏನಾದರೂ ಹಾಕ್ಸ್ಕೊಂಡಿದ್ರೆ ಅಲ್ಲಿಗೆ 3,000 ರೂಪಾಯಿ ಇತ್ತು. ಈಗ ಪರಿಶೀಲನೆ ಮಾಡ್ಕೊಳ್ಳೋಕೆ ಈಗ 5,000 ರೂಪಾಯಿಗೆ ಏರಿಕೆಯನ್ನ ಮಾಡಿದ್ದಾರೆ. ಏನ್ರಿ ಸರ್ಕಾರಕ್ಕೆ ಎಲ್ಲವನ್ನ ಬಿಟ್ಟು ನಿಂತಿರೋ ರೀತಿಯಲ್ಲಿ ಆಡ್ತಾ ಇದ್ದೀರಲ್ಲ, ಅದನ್ನ ಬೇರೆ ಸಮರ್ಥನೆಯನ್ನು ಮಾಡ್ಕೊಳ್ಳೋಕೆ ಬರ್ತಾರೆ. ಹೌದು, ಇಲ್ಲಿಯವರೆಗೂ ಏರಿಕೆ ಮಾಡಿರಲಿಲ್ಲ, ಅದಕ್ಕೆ ಏರಿಕೆ ಮಾಡಿದ್ದೀವಿ ಅಂತಿದ್ದಾರೆ. ಸರ್ಕಾರ ನಡೆಸೋಕೆ ಪರಿಸ್ಥಿತಿ ಇಲ್ವೇನೋ ನಿಮಗೆ ಅಂತ ಅನಿಸ್ತಾ ಇದೆ. ನಿಮ್ಮ ಕೈಯಲ್ಲಿ ಅದು ಬರ್ತಾನೆ ಇಲ್ವೇನೋ ಅಂತ. ಲಿಫ್ಟ್ ಪರಿಶೀಲನೆ ದರ ನೋಡಿ, ಹಳೆ ದರ 800 ರೂಪಾಯಿ ಇತ್ತು, ಈಗ 1,000 ರೂಪಾಯಿ ಏರಿಕೆಯನ್ನ ಮಾಡಿದ್ದಾರೆ. ಲಿಫ್ಟ್ ಪರಿಶೀಲನೆ ದರ ಹೊಸ ದರ 5,000 ರೂಪಾಯಿದಿಂದ 8,000 ರೂಪಾಯಿಗೆ ಏರಿಕೆಯನ್ನ ಮಾಡಿದ್ದಾರೆ. ಹೊಸ ದರ ವರ್ಷಕ್ಕೆ ಲೆಕ್ಕ ಹಾಕೊಳ್ಳಿ. 25 KV ಟ್ರಾನ್ಸ್ಫಾರ್ಮರ್ ಏನಾದರೂ ಹಾಕ್ಸ್ಕೊಂಡಿದ್ರೆ 25 KV ಟ್ರಾನ್ಸ್ಫಾರ್ಮರು ಅದಕ್ಕೆ ಹಳೆ ದರ 1,300 ರೂಪಾಯಿ ಇತ್ತು, ಈಗ 1,500 ರೂಪಾಯಿಯನ್ನ ಏರಿಕೆ ಮಾಡಿದ. ಏನು ಭಿಕ್ಷೆ ಬೇಡ್ತಾ ಇದ್ದೀರಾ ಅಂತ 100% ಅನುಮಾನನೇ ಇಲ್ಲ. ಈ ರೀತಿಯಲ್ಲೂ ಭಿಕ್ಷೆ ಬೇಡುವಂತ ಪರಿಸ್ಥಿತಿಗೆ ಸರ್ಕಾರಗಳು ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ನಾನು. ಟ್ರಾನ್ಸ್ಫಾರ್ಮರ್ನ ಪರಿಶೀಲನೆ ದರ 3,000 ರೂಪಾಯಿಂದ 5,000 ರೂಪಾಯಿಗೆ ಏರಿಕೆಯನ್ನ ಮಾಡ್ಕೊಂಡಿದ್ದಾರೆ. ಎಲ್ಲವನ್ನ ಬಿಟ್ಟು ನಿಂತಿರುವಂಥವ್ರು ಅಂತಾರಲ್ಲ, ಹಂಗೆ ಆಡ್ತಾ ಇರೋದು. 5ರಿಂದ 10 KVಗೆ ಸಣ್ಣ ಜನರೇಟರ್ ಏನಾದರೂ ಬಳಕೆ ಮಾಡ್ತಾ ಇದ್ರೆ 5ರಿಂದ ಹಳೆ ದರ 2,000 ರೂಪಾಯಿ ಇತ್ತು, ಹೊಸ ದರ 5,000ದಿಂದ 8,000 ರೂಪಾಯಿವರೆಗೂ ಕೂಡ ಹಾಕಿದ್ದಾರೆ. ಈಗ ಈ ರೀತಿನೂ ವಸೂಲಿ ಮಾಡ್ತಾರಾ ಅಂತ ಅನ್ಕೊಂಡಿರ್ಲಿಲ್ಲ ಜನ. ಕೊಟ್ಟರು ನಮಗೆ 200 ಯೂನಿಟ್ ಫ್ರೀ ಅಂತ ಹೇಳಿ ಅನ್ಕೊಂಡಿದ್ರು. ಅದರಲ್ಲಿ ತಂದಿಟ್ರು ನೀವು ಎಷ್ಟು ಬಳಕೆ ಮಾಡ್ತೀರಾ ಅಷ್ಟೇ ನಿಮಗೆ ಫ್ರೀ ಅಂತ ಹೇಳಿ. ಅದ್ರ ಮೇಲೆ ಏನಾದರೂ ಹಾಕಿದ್ರೆ ಮತ್ತೆ 7-8% ಟ್ಯಾಕ್ಸ್ ಬೇರೆ. ಆ ದುಡ್ಡನ್ನೆಲ್ಲಾದರೂ ಹೊಂದಿಸ್ಬೇಕು. ಅದನ್ನೇ ಈಗ ಹೊಂದಿಸ್ತಾ ಇರುವಂಥ ರೀತಿ ಇದು. ಭಿಕ್ಷೆ ಬೇಡ್ಕೊಂಡು. ನನ್ನ ಸಹೋದ್ಯೋಗಿ ಈಗ ಮೆಟ್ರೋ ಬ್ಯೂರೋ ಹೆಡ್ ಆಗಿರುವಂಥ ಪವಿತ್ರ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪವಿತ್ರ, ಸರ್ಕಾರ ಈ ರೀತಿಯಲ್ಲೂ ಕೂಡ ಭಿಕ್ಷೆ ಬೇಡುತ್ತೆ ಅಂತ ಅನ್ಕೊಂಡಿರ್ಲಿಲ್ವೇನೋ ಜನ? ಈ ಪರಿಸ್ಥಿತಿಗೆ ಹೋಗ್ಬಿಟ್ಟಿದೆಯಾ ಭಿಕ್ಷೆ ಬಿಡುವಂಥ ಪರಿಸ್ಥಿತಿಗೆ? ಅರುಣ್, ಅವತ್ತು ಸಿಎಂ ಒಂದು ಮಾತು ಹೇಳ್ತಾ ಇದ್ರು, ಕಾಕಾ ಪಾಟೀಲ್ಗೂ ಫ್ರೀ, ಮಹದೇವಪ್ಪಂಗೂ ಫ್ರೀ ಅಂತ. ಈಗ ಎಲ್ರಿಗೂ ಭರ್ಜರಿಯಾಗಿ ಶಾಕ್ ಕೊಡ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಅಂದರೆ ಗೃಹ ಜ್ಯೋತಿಗೆ ಆಗುವಂತಹ ವಾರ್ಷಿಕ ದುಡ್ಡಿಗಿಂತ ಇವ್ರು ಲೂಟಿ ಮಾಡ್ತಾ ಇದ್ದಂತಹ ದುಡ್ಡೇ ಹೆಚ್ಚಾಗಿ ಹೋಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಒಂದು ಕಡೆಯಿಂದ ಗೃಹ ಜ್ಯೋತಿ ಗಿಫ್ಟನ್ನು ಕೊಟ್ಟು ಅದರಿಂದ ದುಪ್ಪಟ್ಟು ದುಡ್ಡನ್ನು ಜನರಿಂದ ವಸೂಲಿ ಮಾಡ್ತಾ ಇದ್ದಾರೆ. ಅದರಲ್ಲೂ ನೋಡಿ, ಮೊನ್ನೆ ಪಿಂಚಣಿ, ಗ್ರ್ಯಾಜುಟಿ ಅವ್ರ ಸಿಬ್ಬಂದಿಗಳಿಗೆ ಕೊಡೋದಕ್ಕೆ ಅದನ್ನು ಗ್ರಾಹಕರ ತಲೆ ಮೇಲೆ ಹಾಕಿದ್ರು. ಈಗ ಹೊಸದಾಗಿ ಯಾವ ರೀತಿ ಅಂದರೆ ಒಂದು ದರ ಏರಿಕೆಗೆ ಒಂದು ಲಿಮಿಟ್ ಅಂತ ಇರುತ್ತೆ. ಬಟ್ ಇವಾಗ ಲಿಫ್ಟ್ ಪರಿಶೀಲನೆಯ ದರ ಈ ಹಿಂದೆ 800ರಿಂದ 1,000 ರೂಪಾಯಿ ಇದ್ದಂತಹ ದರವನ್ನು ಈಗ 5,000ದಿಂದ 8,000 ರೂಪಾಯಿಗೆ ಏರಿಕೆ ಮಾಡ್ತಾರೆ. ಅಂದರೆ ಈಗ ಬಹುತೇಕ ಎಲ್ಲ ಅಪಾರ್ಟ್ಮೆಂಟ್ಗಳಲ್ಲೂ, ಎಲ್ಲ ಫ್ಲ್ಯಾಟ್ಗಳಲ್ಲೂ ಲಿಫ್ಟ್ ಇದ್ದೇ ಇರುತ್ತೆ. ಅವರು ವಾರ್ಷಿಕವಾಗಿ ಬಂದು ಪರಿಶೀಲನೆಯನ್ನು ಮಾಡ್ತಾರೆ ಇಂಧನ ಇಲಾಖೆ ಅವ್ರಿಗೆ ಅಷ್ಟು ದುಡ್ಡನ್ನು ವರ್ಷಕ್ಕೆ ಕಟ್ಟಬೇಕು ಅಂದರೆ ಒಂದು ಕಡೆಯಿಂದ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ತೀವಿ, ಇನ್ನೊಂದು ಕಡೆಯಿಂದ ನಾಳೆಯಿಂದ ಕಸಕ್ಕೂ ಕೂಡ ಟ್ಯಾಕ್ಸ್ ಕಟ್ಟಬೇಕು. ಎಲ್ಲಾನು ಟ್ಯಾಕ್ಸ್ ಟ್ಯಾಕ್ಸ್ ಟ್ಯಾಕ್ಸ್. ಅದರ ಮಧ್ಯದಲ್ಲಿ ಈಗ ಈ ರೀತಿಯಾಗಿ ದುಪ್ಪಟ್ಟು ದುಡ್ಡು. ಇಂಧನ ಇಲಾಖೆಗಂತೂ ಹೇಳೋರು ಕೇಳೋರು ಇಲ್ಲ ಅಂತ ಅನ್ನಿಸ್ತಾ ಇದೆ, ಅಷ್ಟೊಂದು ದುಡ್ಡು. ಇನ್ನೊಂದು ಕಡೆಯಿಂದ ನೋಡಿ, 1,300ರಿಂದ 1,500 ರೂಪಾಯಿ ಇತ್ತು ಅಂದರೆ ಆ ಟ್ರಾನ್ಸ್ಫಾರ್ಮರ್ ಪರಿಶೀಲನೆ, ಅದನ್ನು ಕೂಡ ವಾರ್ಷಿಕವಾಗಿ ಮಾಡ್ತಾರೆ. ಆ ದರವನ್ನು ಈಗ 3,000ದಿಂದ 5,000 ರೂಪಾಯಿಗೆ ಏರಿಕೆ. ಅದು ಕೂಡ 3 ಪಟ್ಟು 4 ಪಟ್ಟು. ಬಾಯಿಗೆ ಎಷ್ಟು ಬರುತ್ತೋ ದುಡ್ಡು ಅಷ್ಟು. ಅಂದರೆ ವಾರ್ಷಿಕವಾಗಿ ಒಂದೊಂದು ಟಾರ್ಗೆಟ್ ಇಟ್ಕೊಂಡಿದ್ದಾರೆ ಯಾರು, ಇಂತಿಂಥದ್ದು ದರ ಏರಿಕೆ ಮಾಡಿದ್ರೆ ಇಷ್ಟು ದುಡ್ಡು ಕಲೆಕ್ಟ್ ಆಗಬೇಕು ಅಂತ. ಈಗ ಈ ದರವನ್ನು ಲಿಫ್ಟು, ಜನರೇಟ್ರು ಹಾಗೂ ಟ್ರಾನ್ಸ್ಫಾರ್ಮರ್ ಈ ಪರಿಶೀಲನೆಯಿಂದ ಎಷ್ಟು ಲಾಭ ಬರುತ್ತೆ ಅಂದರೆ ಇಂಧನ ಇಲಾಖೆಗೆ ಬರೋಬ್ಬರಿ 750 ಕೋಟಿ ವಾರ್ಷಿಕವಾಗಿ ಬರುತ್ತೆ ಇಂಧನ ಇಲಾಖೆಗೆ ಅನ್ನುವಂತಹ ಲೆಕ್ಕಾಚಾರ. ಇದನ್ನು ಇಷ್ಟೂ ಮಾಡಿ ಪ್ರತಿ ಬಾರಿಯೂ ಕೂಡ ಅವರು KERC ಮುಂದೆ ದರ ಏರಿಕೆಗೆ ಮನವಿ ಮಾಡ್ತಾರೆ. ಎಗೇನ್ ಇಲಾಖೆ ನಷ್ಟದಲ್ಲಿದೆ ಅನ್ನುವಂತಹ ನೆಪವನ್ನು ಹೇಳ್ತಾ ಇದ್ದಾರೆ. ನಿಜಕ್ಕೂ ಕೂಡ ಜನ ಎಷ್ಟು ಅಂತ ಈ ದರ ಏರಿಕೆಯನ್ನು ಸಹಿಸೋದೋ ಗೊತ್ತಿಲ್ಲ.
ಬಾಯಿಗೆ ಬಂದಷ್ಟು ದರವನ್ನು ಏರಿಕೆ ಮಾಡ್ತಾ ಇದ್ದಾರೆ. ಈಗ ಇದು ಅದರಲ್ಲೂ ಕೂಡ ರೈತರ IP ಸೆಟ್ 25 KV ಅದು 3,000ದಿಂದ 11,000 ರೂಪಾಯಿಗೆ ಏರಿಕೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಲಿಮಿಟೇಷನ್ ಇಲ್ಲ. ಬಡವರಿಂದ ಹಿಡಿದು ಕಡು ಬಡವರಿಂದ ಹಿಡಿದು ಮಧ್ಯಮ ವರ್ಗ, ಶ್ರೀಮಂತ ವರ್ಗ ಎಲ್ಲರಿಗೂ ಏಕ ರೀತಿಯಲ್ಲಿ ದರವನ್ನು ನಿಗದಿ ಮಾಡಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅರುಣ್,